ಅಮ್ಮ ಸ್ಟಾಪ್ ದಾಟಿ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟಿದೀವಿ ನಾವೆಲ್ಲಾರು. ರಷ್ಯಾದಲ್ಲಿ ಇಸ್ಕಾನ್ ಹೆಂಗಿರುತ್ತೆ? ಸಂಧ್ಯಾಗೆ ಹೇಳಿ ಗೈಸ್ ನಂಗೊಂದು ಐಫೋನ್ ಇಸ್ಕೊಡಕ್ಕೆ. ಮಹಾರಾಷ್ಟ್ರ ಹುಡುಗಿ ಕನ್ನಡ ಹೇಳ್ಕೊಟ್ಟಿದ್ದೀನಿ ಗೈಸ್ ನಾನು. ಸೊ ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್. ಗೈಸ್ ನನ್ನ ಕಂದಮ್ಮ ಅವಳಿಗಿರೋ ಪುಟಾಣಿ ರೂಮಲ್ಲಿ ಪುಟಾಣಿ ದೇವಾಲಯನೇ ನಿರ್ಮಿಸ್ಬಿಟ್ಟವಳೆ. ಸೊ ಗೈಸ್ ಫೈನಲಿ ಇವತ್ತು ನೀವೆಲ್ಲರೂ ಇಷ್ಟು ದಿನ ವರ್ಷದಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದನ್ನ ಅವಳು ಕೊನೆಗೂ ನೆರವೇರಿಸಿದಾಳೆ. ಅವಳು ಆ ಚಳಿನಲ್ಲಿ ಅಷ್ಟು ನಡುಕ್ತಾನೂ ಕೂಡ ವ್ಲಾಗ್ ಮಾಡಿದ್ದಾಳೆ. ಸ್ವಲ್ಪ ಆ್ಯಂಡ್ರಾಯ್ಡಲ್ಲಿ ವ್ಲಾಗ್ ಮಾಡಿದ್ದಾಳೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನನ್ನ ಬಂಗಾರಿ ತುಂಬ ಕಷ್ಟಪಟ್ಟು ಮುದ್ದಾಗಿ ವ್ಲಾಗ್ ಮಾಡಿದ್ದಾಳೆ. ಎಡಿಟ್ ಮಾಡಬೇಕಾದ್ರೆ ನಾನು ಮಾತ್ರ ಒಂದೊಂದು ಸೀನು 100 ಸರಿ ನೋಡಿ ಎಡಿಟ್ ಮಾಡಿದ್ದೀನಿ. ಸಖತ್ತಾಗಿದೆ ವ್ಲಾಗ್ ಮಾತ್ರ. ಈ ವ್ಲಾಗಲ್ಲಿ ನೀವು ಜಾಸ್ತಿ ನಮ್ಮ ರಷ್ಯಾನೇ ನೋಡ್ಬೋದು. ಅವಳು ಅಲ್ಲಿ ಈ ರಷ್ಯಾದಲ್ಲಿ ಇಸ್ಕಾನ್ ಇದೆ, ಅಲ್ಲಿ ಹೋಗಿದ್ದಾಳೆ. ಸಕ್ಕತ್ತಾಗಿದೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಗಾಯ್ಸ್. ಆ್ಯಕ್ಚುಲಿ ಇವತ್ತು ನನ್ನ ಕೆಂಪಾಗಿದೆ ನೋಡ್ಬಿಟ್ಟು, ಯಾಕಂದರೆ ಫುಲ್ಲು ಕೋಲ್ಡ್ ಇದೆ, ಫುಲ್ ಚಿಲ್ಲಿ ಆಗ್ತಿದೆ ಗೈಸ್. ಸಂಡೇ ಇವತ್ತು ಟೈಮ್ ಬಂದು 1:50 1:30 ಹಂಗಾಗಿದೆ. 1:30 ಹಂಗಾಗಿದೆ. ಇಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ರಷ್ಯಾದಲ್ಲಿ ನಿಮ್ಗೆ ಇಸ್ಕೊಂಡು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಇವತ್ತು. ಆ್ಯಂಡ್ ಸಂಧಿದೆಲ್ಲ ಕಟ್ ಮಾಡ್ಬಿಡು. ನಂಗೆ ಬರೀ ಕರೆಕ್ಟಾಗಿ ಮಾತಾಡಿದ್ ಮಾತ್ರ ಹಾಕೋ, ಮಿಕ್ಕಿದ ಏನು ಹಾಕ್ಬೇಡ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ನಾವು ಇವತ್ತು ಇಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊಂದು ಜನ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ, ಎಷ್ಟೊಂದು ಜನ, ಒಂದೆರಡು 6 ಜನ ಹೋಗ್ತಿದ್ದೀವಿ. ಯಾರ್ಯಾರು ಅಂತ ತೋರಿಸ್ತೀವಿ. ಬಟ್ ದಿಸ್ ಈಸ್ ಅನುಷ್ಕಾ. ಅವಳು ಆ್ಯಕ್ಚುಲಿ ಶೀಸ್ ಫ್ರಮ್ ಮಹಾರಾಷ್ಟ್ರ. ಅವಳು ಅದೇ ನಾನು ಅವಳಿಗೆ ಕನ್ನಡ ಹೇಳ್ಕೊಟ್ಟಿದ್ದೀನಿ ಗೈಸ್. ಏನಾದ್ರು ಹೇಳು. ಎಲ್ರಿಗೂ ನಮಸ್ಕಾರ. ಹಾಂ, ಮಹಾರಾಷ್ಟ್ರ ಹುಡುಗಿ ಕನ್ನಡ ಹೇಳ್ಕೊಟ್ಟಿದ್ದೀನಿ ಗೈಸ್ ನಾನು. ಇವತ್ತು ನಾನು ನಿಮಗೆ ರಷ್ಯಾದಲ್ಲಿ ಇಸ್ಕಾನ್ ಹೆಂಗಿದೆ ಅಂತ ತೋರಿಸ್ತೀನಿ. ಮತ್ತು ಸ್ವಲ್ಪ ಲೇಟ್ ಆಯಿತು, ಆದರೂ ಏನು ಆಗಲ್ಲ, ನಾವು ಗೊತ್ತಲ್ಲ ಸ್ವಲ್ಪ ಕೂದಲು ಸರಿ ಮಾಡ್ಕೊಳ್ಳೋದು ಬಿಟ್ಟು ವ್ಲಾಗ್ ಮಾಡೆ. ಆ್ಯಕ್ಚುಲಿ 10 ಗಂಟೆಗೆ ಹೊರಡೋಣ ಅಂತ ಇದ್ದಿದ್ದು, ಬಟ್ ನಾವು ಎದ್ದದೆ 11:30 ಆಗೋಯ್ತು ಗೈಸ್. ತಾತ ಇಲ್ಲಿ ನನಗೆ ಚೊಂಬಲ್ ಕುಕ್ಬಿಟ್ಟು ಎಬ್ರಿಸುತ್ತೆ. ನೀನು 11 ಗಂಟೆಗೆ ಆರಾಮಾಗಿದೆ ಅಲ್ತ್ಯಾ ಬಾರೆ. ಸೊ ಇಟ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಧೈರ್ಯ ಮಾಡಿ ತಡಿ, ಚಳಿ ಜಾಸ್ತಿ ಆಗ್ತಿದೆ. ಹೋಗ್ತಿದ್ದೀವಿ ಗೈಸ್. ಮತ್ತೆ ಸಂಧ್ಯಾಗೆ ಹೇಳಿ ಗೈಸ್ ನಂಗೊಂದು ಐಫೋನ್ ಇಸ್ಕೊಡಕ್ಕೆ. ಅಮ್ಮ ಬೇಗ ಒಂದು ಐಫೋನ್ ಇಸ್ಕೊಡಿ ಅಂತ ಹೇಳಿ ಗೈಸ್. ಸ್ವಲ್ಪ ನೀವು ನೋಡಿ, ನೀವು ಐಫೋನ್ ಇಸ್ಕೊಳ್ಳೇನಾದ್ರು ಬೇಗ ನಂಗೆ ಐಫೋನ್ ಇಸ್ಕೊಟ್ರೆ ನಾನು ಬೇಗ ಜಾಸ್ತಿ ವಿಡಿಯೋಸ್ ಮಾಡಿ ಕಳಿಸ್ತೀನಿ ಗೈಸ್. ಅವಳು ಜಾಸ್ತಿ ಚಳಿ ಇದೆ ಗೈಸ್. ಇನ್ನೊಂದು ಲೇಯರ್ ಹಾಕೊಂಬರ್ಬೇಕಿತ್ತು. ನನ್ನ ತಂಗಿ ತಳಪತಿ ಸ್ಟೈಲಲ್ಲಿ ಸ್ಪೆಕ್ಸ್ನ ಈಗ ಹಾಕೊಂತಲ್ ನೋಡಿ ಗೈಸ್. ಕೂದಲು ನಂದು ಹೇರ್ ಸ್ಟೈಲ್ ಸ್ವಲ್ಪ ಹಾಳಾಗಿ ಹೋಗಿದೆ ಗೈಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ ಬಿಡಿ, ನೀವೇನು ಅಡ್ಜಸ್ಟ್ ಮಾಡ್ಕೊಂಬಿಡಿ, ನಾನು ಮುಚ್ಕೊಂಡ್ಬಿಡಿ. ಸೆಕ್ಸ್ ಬೇಡ ಅಲ್ಲ. ತೋರಿಸ್ತೀನಿ ಗೈಸ್ ಇವತ್ತು ರಷ್ಯಾದಲ್ಲಿ ಇಸ್ಕಾನ್ ಹೆಂಗಿರುತ್ತೆ. ಸಂಧ್ಯಾ, ರಷ್ಯಾದಲ್ಲಿ ಇಸ್ಕಾನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಆಯ್ತು ಗೈಸ್, ಮತ್ತೆ ಸಿಗುವ. ನಾನು ಬಸ್ ಸಿಕ್ತು, ಬಸ್ ಸಿಗ್ತೀನಿ ಗೈಸ್. ಬಾಯ್. ಇವತ್ತು ಇಸ್ಕಾನ್ಗೆ ಅನುಷ್ಕಾ, ನಾನು. ಸೇ ಹಾಯ್ ಗೈಸ್, ದಿಸ್ ಇಸ್ ದಿವ್ಯಾಂಶಿ, ದಿಸ್ ಇಸ್ ವಾನ್ಯಾ, ಸೇ ಹಾಯ್. ಆ್ಯಂಡ್ ಮತ್ತೆ ಇನ್ಯಾರು, ಇದು ಕುಮಾರ್, ಹಾಯ್ ಆಡೋ, ಇದು ಯಶವಂತ್. ಬಸ್ಸಲ್ಲಿ ಹತ್ತು ಈಗ ನಾವು ಇಸ್ಕಾನ್ ಹೋಗ್ತಿದ್ದೀವಿ. ಇಲ್ಲಿ ಟೈಪಿಂಗ್ ಸಿಸ್ಟಮ್ ತೋರಿಸ್ತೀನಿ ಗೈಸ್. ಈ ಬಸ್ಸಲ್ಲಿ ಕಂಡಕ್ಟರ್ ಇರಲ್ಲ ಗೈಸ್. ಕಂಡಕ್ಟರ್ ನಾವೇ ಈ ಕಾರ್ಡ್ನ ಟ್ಯಾಪ್ ಮಾಡಬೇಕು. ಇವಾಗ ನೋಡಿ ಗೈಸ್, ನಾವಿಬ್ರದ್ದು ಟ್ಯಾಪ್ ಮಾಡ್ತೀನಿ. ಹೆಂಗೆ ಟ್ಯಾಪ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಫೋಟೋಸ್ ಹಾಕ್ತೀನಿ, ಒಂದೆರಡು ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ಸ್ಪೆಸಿಫಿಕ್
ಅಷ್ಟೇ ಗೈಸ್, ಜಾಗ ಇಲ್ಲ, ಅದಕ್ಕೆ ನಿಲ್ಲೋ ಪರಿಸ್ಥಿತಿ ಬಂದಿದೆ ನಮಗೀಗ. ನಂಗೆ ಹೆರ್ಸ ಸ್ವಲ್ಪ ಹಾಲಾಗಿದೆ, ಅದು ಎಷ್ಟೊಂದು ಜನ ಹೋಗ್ತಿದ್ದೀವಿ ಗೈಸ್ ಇವತ್ತು ಇಸ್ಕೊಂಡ್ಗೆ. ಬಸ್ ತುಂಬ ಬರೀ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದೀವಿ. ಅಂದ್ರೆ ಶಾಂತಿ ನನ್ನ ಜಾಗ ಕೊಟ್ಟರೆ ಪಕ್ಕದಲ್ಲಿ ಜಾಗ ಇದೆ ಅಂತ ಹೆಡ್ಸೆಟ್ ಸ್ವಲ್ಪ ಸರಿ ಮಾಡ್ಕೊಬೇಕು, ಮಾಡ್ಕೊತೀನಿ. ಅದು ಫೋಟೋ ಹಿಡಿದ್ಬಿಟ್ಟು ಹಾಕ್ತೀನಿ ಗೈಸ್. ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ, ಸ್ವಲ್ಪ ಕಮೆಂಟ್ ಮಾಡಿ ಅಂತ. ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿಬಿಡಿ, ಚೆನ್ನಾಗಿದ್ದೀನಿ ಅಂತ ಹಾಕಿ ಅಷ್ಟೇ. ನಾನು ಚೆನ್ನಾಗಿ ಕಂಡಿಲ್ಲ, ಚೆನ್ನಾಗಿದ್ದೀನಿ ಅಂತ ಹಾಕಿ ಅಷ್ಟೇ, ಆಯಿತಾ? ಅಷ್ಟೇ ಗೈಸ್, ಇನ್ನೇನಿಲ್ಲ ಸಮಾಚಾರ. ನೀವೆಲ್ಲರೂ ಕೇಳ್ತೀವಿ. ಮೇಯ್ನಾಗಿ ಸಂದಿಂಗೆ ಒಂದು ಹೊಸ ಐಫೋನ್ ಇಸ್ಕೊಡೋಕೆ ಹೇಳಿ ಗೈಸ್. ನನಗೂ ಐಫೋನ್ ಬೇಕು ಅನಿಸ್ತೀನಿ. ಒಂದು ಐಪ್ಯಾಡ್ ಇಸ್ಕೊಟ್ಟಿದ್ದಾಳೆ. ಈ ವರ್ಷ ಬರ್ತೀನಿ ಐಫೋನ್ ಇಸ್ಕೊತೀನಿ ಅವಳ ಹತ್ರ. ಮುಂದಿನ ವರ್ಷ ಹೆಡ್ಫೋನ್ಸ್, ಅದ್ರ ನೆಕ್ಸ್ಟ್ ವರ್ಷ ವಾಚ್. ಸಾಕಲ್ವಾ? ಇಷ್ಟು ಸಾಕು ಗೈಸ್, ಸಾಕು, ಬೇರೆ ಏನು ಬೇಡ. ಮುಂದಕ್ಕೆ ಏನಾದ್ರು ಬೇಕಾದರೆ ಅವಳು ಹೇಳ್ತೀನಿ. ಬಟ್ ನಾನು ಈಸ್ಕೊಂತೀನಿ ಗೈಸ್. ಅವಳು ಧೂಳು ಮಾಡಾಕ್ತೀನಿ ವರ್ಷಕ್ಕೊಂದು. ನನಗೆ ಕನ್ನಡ ಬರಲ್ಲ, ಕನ್ನಡ ಮರ್ತೋಗ್ಬಿಟ್ಟಿದ್ದೀರಲ್ಲ ಅಂತ ಏನು ಅನ್ಕೊಂಬೇಡಿ. ಇನ್ನು ಇಂಗ್ಲೀಷ್ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ನಾನು ಈ ನಡುವೆ ಇಲ್ಲಿ ಎಲ್ಲರ ಜೊತೆ ಕನ್ನಡದಲ್ಲಿ ಮಾತಾಡಿ ಮತ್ತೆ ಇನ್ನೇನಕ್ಕೆ ಹಿಂಗೆ ಮಾತಾಡ್ತೀಯ ಅಂತೆಲ್ಲ ಅನ್ಕೊಂಬೇಡಿ. ಯಾಕಂದರೆ ಕೋಲ್ಡ್ ಜಾಸ್ತಿ ಇರುತ್ತೆ ಗೈಸ್, ಅದಕ್ಕೆ ನಾನು ಕನ್ನಡ ಆಚೆ ಬರಲ್ಲ. ನಾನು ಮಾತಾಡ್ಬೇಕಂತಲೂ ಆಚೆ ಬರಲ್ಲ. ನೋಡಿ ಇವಾಗ ಬಸ್ಸಲ್ಲಿದ್ದೀನಿ, ವಾಮ್ ಆಗಿದೆ, ಅದಕ್ಕೆ ನೋಡಿ ಚೆನ್ನಾಗಿ ಮಾತಾಡ್ತೀನಿ ಅಂತಾನೆ ಕನ್ನಡ. ಅದು ಕೋಲ್ಡ್ ಇರುತ್ತೆ, ಅದಕ್ಕೆ ಕನ್ನಡ ಬರಲ್ಲ ಆಚೆಗೆ. ಕನ್ನಡ ಎಲ್ಲ ಯಾವ ಭಾಷೆನೂ ಬರಲ್ಲ, ಫುಲ್ ಕೋಲ್ಡ್ ಅನ್ನೋದೇ ಆಗಿರುತ್ತೆ. ಫುಲ್ ಕೋಲ್ಡ್ ಇದೆ ಗೈಸ್ ಇವತ್ತು. ನಿನ್ನೆಲ್ಲ ಇಷ್ಟು ಕೋಲ್ಡ್ ಇರಲಿಲ್ಲ, ಚಳಿ ಇರಲಿಲ್ಲ ಆಚೆ. ಇವತ್ತು ಜಾಸ್ತಿ ಚಳಿ ಇವತ್ತು. ನೋಡಿ ಸಿ ಇಸ್ಕಾನ್ ಇನ್ ರಷ್ಯಾ, ಸಿಂಫರೋಪೂಲಲ್ಲಿರೋ ಇಸ್ಕಾನ್ನ ನೋಡ್ತೀರಾ ಗೈಸ್. ನೀವು ತೋರಿಸ್ತೀನಿ ಹೆಂಗಿದೆ, ಹಿಂಗೆಲ್ಲ ಮಾಡ್ತಾರೆ. ಬಟ್ ಲೇಟಾಗಿ ಹೋಗ್ತಿದ್ದೀವಿ. ಏನೇನು ಪ್ರಸಾದ ಹಾಕ್ತಾರೆ ಅಂತಲೂ ತೋರಿಸ್ತೀನಿ. ಅದಾದಮೇಲೆ ಪೂಜೆ ಹೆಂಗೆ ಮಾಡ್ತಾರೆ, ಡ್ಯಾನ್ಸ್ ಹೆಂಗೆ ಮಾಡ್ತಾರೆ, ಮೇ ಬಿ ಕರೆಕ್ಟ್ ಟೈಮ್ಗೆ ಹೋದರೆ ತೋರಿಸ್ತೀನಿ ಗೈಸ್. ಲೇಟ್ ಹೋದರೆ ಎಷ್ಟು ಇರುತ್ತೋ ಅಷ್ಟೇ ತೋರಿಸ್ತೀನಿ ಅಷ್ಟೇ. ನಮ್ಮ ಹುಡುಗಿ ನೋಡಿ ಬ್ಯುಸಿ ಇದ್ದಾಳೆ ಫೋನಲ್ಲಿ. ಏನಾದ್ರು ಮಾತಾಡೋರಿಗೆ ಪ್ರೂವ್ ಮಾಡು ದಟ್ ನಾನು ನಿಮಗೆ ಕನ್ನಡ ಎಲ್ಲಿ ಕೊಟ್ಟಿದ್ದೀನಿ ಅಂತ. ಗಾಯ್ಸ್, ನಾವು ಇವತ್ತು ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ನಿಮ್ಮೆಲ್ಲರಿಗೂ ತೋರಿಸ್ತೀವಿ ಹೇಗಿರುತ್ತೆ ರಷ್ಯಾದಲ್ಲಿ ಇಸ್ಕಾನ್. ನಿಮಗೋಸ್ಕರ ಪ್ರೇ ಮಾಡ್ತೀನಿ. ನಾನು ಮಾಡ್ತೀನಿ ಗೈಸ್, ನಿಮಗೋಸ್ಕರ, ಎಲ್ಲರಿಗೋಸ್ಕರ ಮಾಡ್ತೀನಿ ಗೈಸ್. ನಾನು ಹೇಳಿದೆ ಅದು ಫಸ್ಟ್. ಸಂಧ್ಯಾ ಇದನ್ನ ಕಟ್ ಮಾಡ್ಬಿಡು, ನಾನು ಹೇಳ್ತೀನಿ ಬಸ್. ಆಮೇಲೆ ನಾನು ಹೇಳಿದಾಕು, ಆಮೇಲೆ ಅನುಷ್ಕ ಹೇಳಿದಾಕು. ನಾನು ಫಸ್ಟ್ ಹೇಳಿದ್ದೀನಿ. ನಿಮ್ಮ ಹೆಂಗೆ ಗೈಸ್ ಮರ್ಯಾದೆ? ನೋ ವೇ ಐ ಕ್ಯಾನ್ ಫರ್ಗೆಟ್ ಯು ಗೈಸ್. ನೀವು ಮಾತೇ ಇಲ್ಲ, ಆಯ್ತಾ? ಮತ್ತೆ ಸಿಗುವ, ಮತ್ತೆ ಎಲ್ಲಿ ಸಿಗುವ ಗೊತ್ತಾ? ನಾ ಇಸ್ಕೊಂಡು ಹೋಗ್ತೀನಿ, ಬಸ್ ಇಲ್ಲಿರ್ಬೇಕಾದ್ರೆ ತೋರಿಸ್ತೀನಿ. ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ, ಅದು ತೋರಿಸ್ತೀನಿ. ಆಚೆನ ತೋರಿಸ್ತೀನಿ. ಬಟ್ ಚಳಿ ಇರುತ್ತೆ ಗೈಸ್. ನಾನು ಕನ್ನಡದಲ್ಲಿ ನಾನು ಮಾತಾಡಿಲ್ಲ ಅಂದರೆ ಏನು ಅನ್ಬೇಡಿ ಆಯ್ತಾ? ನಾನು ಫುಲ್ ಬರೀ ವಿಡಿಯೋರು ಹಾಕ್ತೀನಿ ಅಟ್ಲೀಸ್ಟ್. ಯಾಕಂದರೆ ನಾನು ಗ್ಲೌಸ್ ಮರ್ತು ಬಂದೆ, ರೂಮಲ್ಲಿತ್ತು, ಹೇಳಿದ್ರೆಲ್ಲ ಹಾಕೊಂಡು ಹೋಗುವ ಅಂತ. ಬಟ್ ಅರ್ಜೆಂಟಲ್ಲಿ ಮರ್ತು ಬಂದೆ. ಏನಕ್ಕೆ ಇಷ್ಟೇ ಜನ ಬಂದಿದ್ದೀವಿ ಅಂತ ನೋಡ್ತಿದ್ದೀರಾ? ಇನ್ನು ಎಲ್ಲರೂ ಬರೋರಿದ್ರು ಗೈಸ್. ಡ್ಯೂ ಟು ಸಮ್ ರೀಸನ್ಸ್ ಅವ್ರು ಬರೋಕ್ಕಾಗಿಲ್ಲ. ಯಾರು ಫುಟ್ಬಾಲ್ ಮ್ಯಾಚ್ ಇದೆ ಅಂತ ಹೋಗಿದ್ದಾರೆ, ಸ್ವಲ್ಪ ಜನ ಓದ್ಬೇಕಂತ ಇದ್ದಾರೆ ರೂಮಲ್ಲಿ. ನಾವು ಗೊತ್ತಲ್ಲ ಮೊದಲೇ ದೇವ್ರ ಭಕ್ತ ಅಂದೇ ಜಾಸ್ತಿ, ಅದಕ್ಕೆ ಓದೋದ್ ಬಿಟ್ಟು ಹೋಗ್ತಿದ್ವಿ. ಹಂಗೇನಿಲ್ಲ ಗೈಸ್. ಇವಾಗ ಏನಾಯ್ತು ಅಂದ್ರೆ ಬಸ್ಸಲ್ಲಿ ಕೂತಿದ್ವಿ ಗೈಸ್, ನಿದ್ದೆ ಮಾಡ್ತಿದ್ದೆ ನಾನು. ಎಲ್ಲಾರು ಹಂಗೆ ಸುಮ್ಮನೆ ಕೂತವ್ರೆ. ಆ ಸ್ಟಾಪ್ ದಾಟಿ ನೆಕ್ಸ್ಟ್ ಸ್ಟಾಪಿಗೆ ಬಂದ್ಬಿಟ್ಟಿದೀವಿ ನಾವೆಲ್ಲರೂ. ಯಾರ್ಯಾರು ಬಸ್ಸಲ್ಲಿ ಕೂತಿದ್ರು ಎಲ್ಲಾರು ನೋಡಿ ಹಿಂದೆ ಕಾಣಿಸ್ತಾ ಇಲ್ಲ. ಎಲ್ಲಾರು ನಡ್ಕೊಂಡು ಹೋಗ್ತಿದ್ದಾರೆ ಗೈಸ್. ಈಗ ಒಂದು ಸ್ಟಾಪ್ ಇಂದ ನೆಕ್ಸ್ಟ್ ಸ್ಟಾಪ್ ಬಂದಾದ್ಮೇಲೆ ಹಿಂಗೆ ಬಂದು ಹೇಳಿದ್ರು. ಆಮೇಲೆ ಗೊತ್ತಾಯ್ತು ಎಲ್ಲಾರ್ಗು ಸ್ಟಾಪ್ ಮುಂದೆ ಬಂದ್ಬಿಟ್ಟಿದೀವಿ ಅಂತ. ಅದಕ್ಕೆ ವಾಪಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ಆ ಸ್ಟಾಪ್ಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಮ್ಮ ಫುಲ್ಲು ಕಾಯ್ಸು, ಪ್ಯಾಂಟ್, ಶರ್ಟ್, ಶೂಸು, ಪ್ಯಾಂಟ್ ಎಲ್ಲ ಗಲೀಜತ್ತದೆ. ಇವಾಗೆಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಅರೇ ನಿದ್ದೆ ಮಾಡಬಾರ್ದಿತ್ತು. ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಸುಮ್ಮನೆ ಹಿಂಗೆ ನಿದ್ದೆ ಬರ್ತಿತ್ತು ಅಂತ ಕಣ್ಣು ಮುಚ್ಚಿದೆ ಅಷ್ಟೇ ಗೈಸ್. ನಮ್ಮ ಹುಡುಗಿ ಎದ್ದಿದ್ಲು, ನಾನು ಏನಕ್ಕೆ ಎಬ್ರಿಸೋದು, ಸುಮ್ಮನೆ ಮಲ್ಕೊಂಡವಳಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಯ್ತು ಗೈಸ್, ಅಲ್ಲಿಗೋ ಕಂಟಿನ್ಯೂ ಮಾಡ್ತೀನಿ. ಮೊದಲೇ ಫೋನಲ್ಲಿ ಚಾರ್ಜ್ ಇಲ್ಲ, ಫೋನಲ್ಲಿ ಚಾರ್ಜ್ ಜಾಸ್ತಿ ಏನಿಲ್ಲ ಗೈಸ್, 25 ಏನೋ ಇದೆ ಅಷ್ಟೇ. ಎಲ್ಲ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಪ್ಲೀಸ್ ಸಾರಿ, ಫೋನ್ ಚಾರ್ಜ್ ಇಲ್ಲ, ಏನು ಮಾಡೋಕ್ಕಾಗಲ್ಲ.
ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ. ಇದು ಮಳೆ ಜೋರು, ಸ್ವಲ್ಪ ಜೋರು ಮಳೆ. ಅದಂಗಲ್ಲ, ಜಾಸ್ತಿ ಚಳಿ ಇದೆ ಗೈಸ್. ನೆನ್ನೆಲ್ಲ ಮಳೆ ಬಂತು, ಇವ್ರಿಗೆ ಗೊತ್ತಿಲ್ಲ ಅಷ್ಟೇ, ಇವ್ರು ಮನ್ಕೊಂಡಿದ್ರು ಅವಾಗ ಮಳೆ ಬಂತು. ಆಮೇಲೆ ಸ್ನೋ ಕೂಡ ಲೈಟಾಗಿ ಬೀಳ್ತಿದೆ ಗೈಸ್, ಕಾಣಿಸ್ತಾ ಇಲ್ಲ ಅಷ್ಟೇ, ಬೀಳ್ತಿದೆ. ಕನ್ನಡಕ ನನ್ಗೆ ಗೊತ್ತು ಗೈಸ್, ನಾನು ಹಾಕಂತೀನಿ ಗೈಸ್. ನಾನು ವ್ಲಾಗ್ ಮಾಡ್ತಿದ್ದೆ, ಇವರೆಲ್ಲ ಇಂಟ್ರಪ್ಟ್ ಮಾಡ್ತಿದ್ದಾರೆ, ನಾನು ಡಿಸ್ಟ್ರಾಕ್ಟ್ ಆಗ್ತಿದ್ದೀನಿ ಗೈಸ್. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಇಲ್ಲಿ ನೋಡಿ ಗೈಸ್, ಎಲ್ಲ ತೋರಿಸ್ತೀನಿ, ಎಲ್ಲ ಇದಾರೆ, ಎಲ್ಲಾರ್ದು ತಪ್ಪೈತಿ. ಎಲ್ಲರೂ ನಮ್ಮ ಬಸ್ಸಲ್ಲೇ ಒಂದಿಷ್ಟೊಂದು ಜನ ಅಲ್ಲಿ ಹೋಗ್ತೀನಿ. ಇನ್ನು ಇದು ಒಂಥರ ಊರು ಥರ ಗೈಸ್, ನಾವಿರೋದು ಸಿಟಿಲಿ, ಇದು ಊರು ಆಚೆ ಊರ ಹಳ್ಳಿ, ಅಲ್ಲಿ ಅದೇ ವಿಲೇಜ್ ಗೈಸ್. ಇದು ಈ ವಿಲೇಜ್ಗೆ ಬಂದು ಇಲ್ಲಿ ಅಂಗಡಿಗಳಿಲ್ಲ, ಮತ್ತೆ ಜಾಸ್ತಿ ಏನಿಲ್ಲ ಗೈಸ್, ಬರೀ ಮನೆಗಳಷ್ಟೇ. ಮತ್ತೆ ಅಷ್ಟೇ ಗೈಸ್. ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ, ನನಗೇನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಫುಲ್ ಪ್ಯಾನಿಕ್ ಏನಾಗಿಲ್ಲ, ಆದರೆ ಈ ಗೈಸ್ ಇವತ್ತು ಆ್ಯಕ್ಚುಲಿ ಅಲ್ಲಿ ಊಟನೂ ಹಾಕ್ತಾರೆ. ನಾನು ನಿಮ್ಗೆ ತೋರಿಸ್ತೀನಿ ಏನೇನು ಹಾಕ್ತಾರೆ ಅಂತ. ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ, ಸ್ವಲ್ಪ ನಾಚಿಕೆ ಆಗುತ್ತೆ, ಊಟ ಮಾಡೋಕ್ಕಾಗಲ್ಲ. ಫೋಟೋ ಹಿಡಿದು ಫೋಟೋ ಕಳಿಸ್ತೀನಿ ಸರ್, ನಿಮಗೆ ಫೋಟೋ ಹಾಕಕ್ಕೆ ಹೇಳ್ತೀನಿ ಏನೇನು ಹಾಕ್ತಾರೆ, ಏನೇನು ಹಾಕಿದ್ರು ಅಂತ. ಇಲ್ಲ ಗೈಸ್, ನಾನು ದೇವ್ರಿಗೆ ತಿನ್ನಕ್ಕಲ್ಲ ಗೈಸ್, ದೇವ್ರ ಕೈ ಮುಗಿಯಕ್ಕೆ ಬಂದಿದ್ದು, ಸೀರಿಯಸ್ ಆಗಿ ದೇವ್ರ ಕೈ ಮುಗಿಬೇಕಂತಾನೆ ಬಂದಿದ್ದು. ರೂಮಲ್ಲೂ ಮುಗಿತಿದ್ದೆ ಗೈಸ್. ಏನ್ ಬೆಳ್ಳ ಕಾಣಿಸ್ತಿದ್ದೀನಿ ನನ್ನ ಫೋನ್ ನೋಡಿ. ಕಾಗೆಗಳು ರಷ್ಯಾದಲ್ಲಿ ಕಾಗೆ ಗೈಸ್, ನಾನು ಕಾಗೆ ಅಂತ ಅಷ್ಟೊಂದು ಕರಗಿದ್ದೀನ ನಾನು. ನೋಡಿ ಇವನಿಗಿಂತ ಬೆಳಗ್ಗೆ ಕಾಗೆಗಳು ಜಾಸ್ತಿ ಆಗ್ಬಿಡ್ತವೆ. ಬಂದ್ವಿ ಗೈಸ್, ರೀಚ್ ಆದ್ವಿ ಅನ್ಸುತ್ತೆ. ಸ್ಪೆಕ್ಸ್ ಹಾಕೊಂಡಿಲ್ಲ, ಸ್ಪೆಕ್ಸ್ ಹಾಕೊಂಡ್ರೆ ಮ್ಯಾಚ್ ಆಗಲ್ಲ ಅಂತ ಸ್ಪೆಕ್ಸ್ ಹಾಕೊಂಡಿಲ್ಲ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಮರಗಳೆಲ್ಲ ನೋಡಿ ಜಾಸ್ತಿ ಚಳಿಗೆ ಹೆಂಗಾಗ್ಬಿಟ್ಟಿದೆ. ಅರೇ ಬಾಬಾ, ಇಲ್ಲಿ ನೋಡಿ, ಹೋಗ ಮಾರೆ, ಇಲ್ಲಿ ನೋಡಿ, ಜಸ್ಟ್ ಮಳೆ ಬಿದ್ದಿರುತ್ತೆ ಅನ್ಕೊಳ್ಳಿ ಗೈಸ್, ಆ ನೀರು ಫ್ರೀಸ್ ಆಗ್ಬಿಟ್ಟಿದೆ. ಅವ್ರಿಗೆ ಗೊತ್ತಾಗಲ್ಲ ಬಿಡಿ ಗೈಸ್, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ನನ್ನ ಜೊತೆ ಇರೋದು ಹಂಗೆ ಇರೋದು, ಸ್ವಲ್ಪ ಅವರು ಫಿಸಿಕ್ಸ್ ಓದಿಲ್ಲ ನೀಟಿಗೆ, ಅದಕ್ಕೆ ಎಲ್ಲ ಫ್ರೆಶಾಗಿ ಬಂದಿದ್ದೀವಿ ಅಭ್ಯಾಸಕ್ಕೆ. ಇಲ್ಲಿ ನೋಡಿ ಇಸ್ಕೊಂಡು ಬಂದ್ರಿ. ಹಾಂ, ಚಿಕ್ಕ ಮಕ್ಕಳು ಎಲ್ಲ ಫ್ರೆಶ್. ಇವಾಗ ಇದನ್ನ ಹಾಸ್ತಾರೆ ಗೈಸ್ ಇಲ್ಲಿ ಗೈಸ್. ಮತ್ತೆ ನೋಡಿ ರಷ್ಯನ್ ಹುಡುಗಿರೆಲ್ಲ ಸೀರೆ ಉಡ್ಕೊಂಡಿದ್ದಾರೆ ಇಲ್ಲಿ ಗೈಸ್. ಇವಾಗ ನಾವೆಲ್ಲರೂ ಇಲ್ಲಿ ಊಟ ಬಂದಿದ್ದೀವಿ. ಊಟ ಇದು ಪ್ರಸಾದ ಸಿಕ್ತು, ಇದು ಫ್ರೂಟು ಒಂದು ಸಿಕ್ತು ಪ್ರಸಾದ ಅಂತ. ಇಸ್ಕಾನ್ಗೆ ಹೋಗಿ ಬಂದ್ರಿ, ಹೋಗಿ ಎಲ್ಲ ಮುಗೀತು. ಅಯ್ಯೋ ಸ್ಪೆಕ್ಸ್. ಇಸ್ಕಾನ್ಗೆ ಹೋಗಿ ಪ್ರಸಾದ ಎಲ್ಲ ತಿಂದ್ರಿ, ಆಯಿತು. ಇವಾಗ ವಾಪಸ್ ಇದಕ್ಕೆ ಹೋಗ್ತಾ ಇದ್ದೀವಿ, ರೂಮ್ಗೆ. ಆಯ್ತು ಗೈಸ್, ಮತ್ತೆ ಸಿಗುವ. ಇನ್ನೊಂದೇನೋ ತೋರಿಸ್ತೀನಿ ಗೈಸ್ ನಿಮಗೆ. ಇಲ್ಲಿ ನೋಡಿ ಗೈಸ್, ಇಲ್ಲೇ ಇದ್ದು ಸೇಮ್ ಹಂಗೆ ಆಗ್ಬಿಟ್ಟಿದೆ ಎಲ್ಲ ನೋಡಿ, ಎಲ್ಲ ಈಸ್ ಗೈಸ್ ಅಷ್ಟೇ. ಮತ್ತೆ ಸಿಗುವ. ಓಕೆ ಗೈಸ್, ಮತ್ತೆ ಸಿಗುವ. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.